ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಬಂದ್ರೆ ಆಗ ಎಸ್ಐಟಿ ತನಿಖೆ ಹೇಗಿರುತ್ತೆ? ಎಸ್ಐಟಿ ಅಧಿಕಾರಿಗಳು ಏನೇನೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ, ಯಾವೆಲ್ಲ ರೀತಿಯಲ್ಲಿ ಯಾವೆಲ್ಲ ಆಯಾಮಗಳಲ್ಲಿ ತನಿಖೆಗೆ ಒಳಪಡಿಸ್ತಾರೆ, ಈ ಕುರಿತಾದಂತ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪೆನ್ ಡ್ರೈವ್ ಕಳೆದೊಂದು ತಿಂಗಳಿಂದ ಪೆನ್ ಡ್ರೈವ್ ಸದ್ದು ಸುದ್ದಿ ಜೋರಾಗಿದೆ. ಪ್ರಜ್ವಲ್ ಬೆಂಗಳೂರಿಗೆ ಬಂದಿಳಿಯುತ್ತಿದ್ದಂತೆ ಎಸ್ಐಟಿ ಅಧಿಕಾರಿಗಳು ಏನೇನು ಮಾಡಬೇಕೆಂದು ಈಗಾಗಲೇ ತಯಾರಿ ಮಾಡಿಕೊಂಡಿದ್ದಾರೆ. ಪ್ರಜ್ವಲ್ನ ಕಾನೂನು ಸುಳಿಗೆ ಸಿಲುಕಿಸೋಕೆ ಎಸ್ಐಟಿ ಸಿದ್ಧತೆ. ಪ್ರಜ್ವಲ್ ಬಂದ್ರೆ ಫೋಟೋ ವಿಡಿಯೋ ಚಿತ್ರೀಕರಿಸಲಿರುವ ಎಸ್ಐಟಿ. ಪೆನ್ ಡ್ರೈವ್ ವಿಡಿಯೋದಲ್ಲಿನ ಮುಖ ಕೈಕಾಲುಗಳ ಹೋಲಿಕೆ, ವಿಡಿಯೋಗಳ ಸತ್ಯಾಸತ್ಯತೆ ತಿಳಿಯಲು ಎಸ್ಐಟಿ ಕಸರತ್ತು ನಡೆಸುತ್ತಿದೆ. ಪ್ರಜ್ವಲ್ ಬಂಧನವಾಗ್ತಿದ್ದಂತೆಯೇ ಮೊದಲು ಪ್ರಜ್ವಲ್ ಫೋಟೋ ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತೆ. ಅವುಗಳನ್ನ ಹರಿದಾಡ್ತಿರೋ ವಿಡಿಯೋದಲ್ಲಿನ ಕೈಕಾಲು ಮುಖದ ಜೊತೆ ಹೋಲಿಕೆ ಮಾಡಲಿದ್ದಾರೆ ಅಧಿಕಾರಿಗಳು. ವಿಡಿಯೋದಲ್ಲಿರೋದು ಪ್ರಜ್ವಲ್ ರೇವಣ್ಣನ ಎಂಬುದರ ಬಗ್ಗೆ ಎಸ್ಐಟಿ ತಂಡ ಪರೀಕ್ಷಿಸಲಿದೆ. ಇಷ್ಟು ದಿನ ಪ್ರಾಥಮಿಕ ತನಿಖೆ ನಡೆಸಿದ್ದ ಎಸ್ಐಟಿ ಇದೀಗ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸಲಿದ್ದಾರೆ. ಮೊದಲು ಪ್ರಜ್ವಲ್ ಹೇಳಿಕೆ ದಾಖಲಿಸಿದ ಬಳಿಕ ಎಸ್ಐಟಿ ಸ್ಥಳ ಮಹಜರು ಪ್ರಕ್ರಿಯೆ ಆರಂಭಿಸಲಿದೆ. ನಂತರ ಸಂತ್ರಸ್ತೆಯಿಂದ ಆರೋಪಿ ಗುರುತು ಪತ್ತೆ ಪ್ರಕ್ರಿಯೆ ನಡೆಸಲಾಗುತ್ತೆ. ಪ್ರಜ್ವಲ್ರನ್ನ ತೋರಿಸಿ ಇವರೇನಾ ಅಂತ ಗುರುತು ಪತ್ತೆ ಮಾಡಿಸಲಾಗುತ್ತೆ. ಅಲ್ಲದೆ ಸಿಕ್ಕಿರೋ ದಾಖಲೆಯನ್ನ ಮುಂದಿಟ್ಟು ಎಸ್ಐಟಿ ಪ್ರಜ್ವಲ್ನ ವಿಚಾರಣೆಗೆ ಒಳಪಡಿಸಲಿದೆ. ರೇಪ್ ಕೃತ್ಯ ನಡೆದ ಸ್ಥಳ ಮಹಜರು ನಡೆಸಲಾಗುತ್ತೆ. ಸಂಸದರ ಮನೆ ಸಂಪೂರ್ಣ ಮಹಜರು ನಡೆಸಿರೋ ಎಸ್ಐಟಿ ಮನೆಯಲ್ಲಿ ಸಿಕ್ಕಿರೋ ಒಂದಷ್ಟು ಎವಿಡೆನ್ಸ್ ಮುಂದಿಟ್ಟು ಪ್ರಜ್ವಲ್ಗೆ ಪ್ರಶ್ನೆ ಹಾಕಲಿದೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲಿಸಲಾಗುತ್ತೆ. ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ ಬಗ್ಗೆ ಮಾಹಿತಿ ಪಡೆಯಲಿದೆ. ಮೊಬೈಲ್ ಫೋನ್ ಪ್ರೈಮ್ ಎವಿಡೆನ್ಸ್ ಅಂದ್ರೆ ಮುಖ್ಯ ಸಾಕ್ಷ್ಯವಾಗಿ ಪರಿಗಣಿಸಲಿದೆ. ಅಲ್ಲದೆ ಮೊಬೈಲ್ ಇದ್ರೆ ಎಫ್ಎಸ್ಎಲ್ ಪರೀಕ್ಷೆಗಾಗಿ ಅದನ್ನ ರವಾನಿಸಲಿದ್ದಾರೆ. ಮೊಬೈಲ್ ಕಾಣೆಯಾಗಿದ್ದಲ್ಲಿ ಅದರ ಮಾಹಿತಿಯನ್ನು ತನಿಖಾಧಿಕಾರಿಗಳು ಸಂಗ್ರಹಿಸಲಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ಗಳ ವಿಚಾರಣೆ ಹಲವು ಬಗೆಗಳಲ್ಲಿ ನಡೆಯಲಿದೆ. ಎರಡು ಆಯಾಮಗಳಲ್ಲಿ ಪ್ರಜ್ವಲ್ ವಿಚಾರಣೆ ನಡೆಯಲಿದೆ. ಒಂದು ತಪ್ಪನ್ನ ಪ್ರಜ್ವಲ್ ರೇವಣ್ಣ ಒಪ್ಪಿಕೊಳ್ಳಬಹುದು. ಅದೊಂದು ರೀತಿ ಆದ್ರೆ ಆತ ತಪ್ಪು ಮಾಡಿಲ್ಲ ಅಂತ ಆರೋಪ ತಳ್ಳಿ ಹಾಕಲೂಬಹುದು. ಹೀಗೆ ಈ ಎರಡು ಆಯಾಮಗಳಲ್ಲೂ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ಸಜ್ಜಾಗಿದೆ. ಪ್ರಜ್ವಲ್ ತಪ್ಪಿಸಿಕೊಂಡ್ರೆ ತನಿಖೆ ಹಾದಿಯೇ ಬದಲಾಗಲಿದೆ. ಆರೋಪಿತನ ಹೇಳಿಕೆ ದಾಖಲಿಸಿಕೊಂಡು ಆಗ ಸ್ಥಳ ಮಹಜರು ಮಾಡಲಾಗುತ್ತೆ. ಎಲ್ಲೆಲ್ಲಿ ಕೃತ್ಯ ಎಸಗಲಾಗಿದೆಯೋ ಅಲ್ಲೆಲ್ಲ ಕರೆದೊಯ್ದು ಮಹಜರು ನಡೆಸಲಾಗುತ್ತೆ. ಎಂಪಿ ಗೆಸ್ಟ್ ಹೌಸ್, ಹೊಳೆ ನರಸೀಪುರದ ಫಾರ್ಮ್ ಹೌಸ್ ಸೇರಿದಂತೆ ಹಲವೆಡೆ ಎಸ್ಐಟಿ ಪರಿಶೀಲನೆ ನಡೆಸಲಿದೆ. ಪ್ರಜ್ವಲ್ನ ಕರೆದೊಯ್ದು ಎಸ್ಐಟಿ ಸ್ಥಳ ಮಹಜರು ನಡೆಸಲಿದೆ. ಪ್ರಜ್ವಲ್ ರೇವಣ್ಣ ತನ್ನ ವಿರುದ್ಧದ ಆರೋಪ ತಳ್ಳಿ ಹಾಕಲೂಬಹುದು. ಆಗ ಅದಕ್ಕೂ ಎಸ್ಐಟಿ ಏನ್ ಮಾಡಬೇಕೆಂದು ಸಿದ್ಧತೆ ನಡೆಸಿದೆ. ಒಂದು ವೇಳೆ ಸಂಸದ ಪ್ರಜ್ವಲ್ ರೇವಣ್ಣ ತನ್ನ ವಿರುದ್ಧದ ಆರೋಪವನ್ನ ತಳ್ಳಿ ಹಾಕಿದ್ರೆ ಆಗ ಸಂತ್ರಸ್ತೆಯ ಹೇಳಿಕೆಗೆ ಪ್ರಾಮುಖ್ಯತೆ ಸಿಗಲಿದೆ. 362 ಕ್ಲಾಸ್ 2 ಸಬ್ ಕ್ಲಾಸ್ ಎನ್ ಅಂದ್ರೆ ನಿರಂತರ ಅತ್ಯಾಚಾರ ಕೇಸ್ನಲ್ಲಿ ಸಂತ್ರಸ್ತೆ ಹೇಳಿಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಆಕೆ ಹೇಳಿಕೆ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ. ಈಗಾಗಲೇ ಸಂತ್ರಸ್ತೆಯ ಹೇಳಿಕೆಯನ್ನ ಎಸ್ಐಟಿ ದಾಖಲಿಸಿಕೊಂಡಿದೆ. ಜೊತೆಗೆ ಸ್ಥಳ ಮಹಜರು ನಡೆಸಿ ಒಂದಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಿದೆ. ಆರೋಪಿ ಹೇಳಿಕೆ ದಾಖಲಿಸಿಕೊಂಡು ಆಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದೆ. ಎವಿಡೆನ್ಸ್ ಆಕ್ಟ್ 111 ಕ್ಲಾಸ್ ಎ ಅಡಿ ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಕೆಯಾಗಲಿದೆ. ಇವೆಲ್ಲವನ್ನ ನೋಡಿದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾನೂನು ಕುಣಿಕೆ ಬಿಗಿಯಾಗಲಿದೆ. ಕಿರಣ್ HV, TV9, ಬೆಂಗಳೂರು.